ಇನ್ನು ಬೆಂಗಳೂರಿನಲ್ಲಿ ಕಾರ್ಗಳಿಗೆ ರೌಡಿ ಶೀಟರ್ ಬೆಂಕಿ ಹಚ್ಚಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈತ ಬೆಂಕಿ ಮಾತ್ರ ಹಚ್ಚಿಲ್ಲ, ಕಾರ್ಗಳಿಗೆ ಬೆಂಕಿ ಹಚ್ಚೋ ಮುನ್ನ ವ್ಯಕ್ತಿಗೆ ಚಾಕು ಇರಿದಿದ್ದಾನೆ. ತಾನು ಪ್ರೀತಿಸ್ತಾ ಇದ್ದ ಯುವತಿಯ ಸಾಕು ತಂದೆಗೆ ಚಾಕು ಇರಿದಿದ್ದಾನೆ. ಲಕ್ಷ್ಮೀನಾರಾಯಣ್ ಎಂಬುವರಿಗೆ ರಾಹುಲ್ ಚಾಕು ಇರಿದಿದ್ದಾನೆ. ಪ್ರೇಯಸಿಯನ್ನ ಹುಡುಕೊಂಡು ಮನೆಗೆ ಹೋಗಿದ್ದ ರಾಹುಲ್ ಗಲಾಟೆ ಮಾಡ್ತಾನೆ. ಗಲಾಟೆಗೆ ವಿರೋಧ ಮಾಡಿದ್ದಂತ ಲಕ್ಷ್ಮೀನಾರಾಯಣ್ಗೆ ಚಾಕು ಇರಿದಿದ್ದಾನೆ. ಏಕಾಏಕಿ ಚಾಕು ಇರಿದಂತ ರೌಡಿ ಶೀಟರ್ ರಾಹುಲ್ ಅಂಡ್ ಗ್ಯಾಂಗ್ ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಒಂದು ಕಾರ್ಗಳಿಗೆ ಬೆಂಕಿ ಹಚ್ಚಿರೋದು, ಅದಕ್ಕೂ ಮುಂಚಿತವಾಗಿ ವ್ಯಕ್ತಿಗೆ ಚಾಕು ಕೂಡ ಇರಿದಿದ್ದಾನೆ ಈತ ಅಂತ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಜಪ್ಪ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ನಿಜಕ್ಕೂ ಬೆಚ್ಚಿ ಬೀಳಿಸುವಂತ ಸಂಗತಿ, ಈತ ಕಾರ್ಗಳಿಗೆ ಬೆಂಕಿ ಹಚ್ಚಿದ್ದಾನೆ, ಜೊತೆಗೆ ಚಾಕು ಕೂಡ ಇರಿದಿದ್ದಾನೆ ಅಂತ. ಚಾಕು ಇರಿಸಿಕೊಂಡ ತಂದೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಜೊತೆಗೆ ಈತನ ಮೇಲೆ ಯಾವ ರೀತಿಯಾದಂತ ಕ್ರಮ ತಗೊಳ್ಳಲಾಗಿದೆ ರಾಜಪ್ಪ? ಚೈತ್ರ, ರೌಡಿ ಆಸಾಮಿ ರಾಹುಲ ಒಂದೇ ರಾತ್ರಿಯಲ್ಲಿ ಎರಡು ಕೃತ್ಯ ಎಸಗಿರುವಂಥದ್ದು. ಅಂದ್ರೆ ಯುವತಿಯನ್ನ ಪ್ರೀತಿಸುವಂತೆ ಹಿಂದೆ ಬಿದ್ದಿದ್ದ, ಆಕೆ ನಿರಾಕರಣೆ ಮಾಡಿದ್ಲು ಅನ್ನುವಂತಹ ಕಾರಣಕ್ಕೋಸ್ಕರ ಆಕೆಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿ ಆಕೆ ವಾಸ ಇದ್ದಂತಹ ಅಪಾರ್ಟ್ಮೆಂಟ್ಗೆ ತೆರಳಿ ಅವರ ಕಾರ್ಗೆ ಬೆಂಕಿ ಹಚ್ಚಿದ. ಬೆಂಕಿ ಹಚ್ಚೋದಕ್ಕಿಂತ ಮುಂಚಿತವಾಗಿ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಯುವತಿಯ ಸಾಕು ತಂದೆ ಮನೆಗೆ ಹೋಗಿದ್ದ. ಅಲ್ಲಿ ಹೋಗ್ಬಿಟ್ಟು ಯುವತಿ ಎಲ್ಲಿದ್ದಾನೆ ಅಂತ ಕೇಳಿದ್ದಾನೆ. ಈ ಸಂದರ್ಭದಲ್ಲಿ ಉತ್ತರವನ್ನ ಕೊಡೋದಕ್ಕೆ ಸಾಕು ತಂದೆ ನಿರಾಕರಣೆ ಮಾಡಿದ್ದಾರೆ. ಅದ್ರ ಜೊತೆಗೆ ರಾಹುಲ್ಗೆ ತರಾಟೆ ಕೂಡ ತೆಗೆದುಕೊಳ್ತಾನೆ. ಈ ಸಂದರ್ಭದಲ್ಲಿ ತಾನು ತಂದಿದ್ದಂತಹ ಚಾಕು ಏನಿದೆ ಅದರಿಂದ ಯುವತಿಯ ಸಾಕು ತಂದೆ ಲಕ್ಷ್ಮೀನಾರಾಯಣ್ಗೆ ಚಾಕು ಹಿಡಿದಿರುವಂತದ್ದು. ಸದ್ಯಕ್ಕೆ ಗಾಯಗೊಂಡಿದ್ದಂತಹ ಲಕ್ಷ್ಮೀನಾರಾಯಣ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆನ ಪಡೆದು ಸದ್ಯಕ್ಕೆ ಡಿಸ್ಚಾರ್ಜ್ ಕೂಡ ಆಗಿರುವಂತದ್ದು. ಇದಾದ ಬಳಿಕ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ತೆರಳಿ ಯುವತಿ ಇದ್ದಂತಹ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಆಕೆಯ ಕಾರುಗಳಿಗೂ ಕೂಡ ಬೆಂಕಿ ಹಚ್ಚಿರುವಂತದ್ದು. ಈ ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀನಾರಾಯಣ್ಗೆ ಚಾಕು ಇರಿದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಕಾರಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ಹಾಗಾಗಿ ಎರಡೂ ಠಾಣೆಯ ಪೊಲೀಸರು ಸದ್ಯಕ್ಕೆ ರೌಡಿ ಆಸಾಮಿ ರಾಹುಲ್ಗಾಗಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.